ಇವತ್ತು ನಾನು ನಿಮಗೆ ಹೇಳ್ಕೊಡ್ತೇನೆ ನಿಮ್ಮ ಹಳೆ ಆ್ಯಂಡ್ರಾಯ್ಡ್ ಮೊಬೈಲಿಂದ ಹೊಸ ಐಫೋನ್ಗೆ ವಾಟ್ಸಪ್ ಚಾಟ್ಸ್ಗಳನ್ನು ಹೇಗೆ ರಿಸ್ಟೋರ್ ಮಾಡೋದಂತ ಹೇಳಿ. ನಿಮ್ಮ ಐಫೋನ್ನಲ್ಲಿ ವಾಟ್ಸಪ್ಪನ್ನು ಓಪನ್ ಮಾಡಿ, ಕ್ಲಿಕ್ ಮಾಡಿ ವಾಟ್ಸಪ್ ಮೇಲೆ, ಅಗ್ರಿ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಟಾಪ್ ಆ್ಯಂಡ್ ರೈಟ್ ಸೈಡಲ್ಲಿ 3 ಡಾಟ್ಸ್ ಕಾಣುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಅಲ್ಲಿ ಲಿಂಕ್ ಡಿವೈಸ್ ಅಂತ ಕಾಣುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅದು ಕ್ಲಿಕ್ ಮಾಡಿದ ಮೇಲೆ ಅಲ್ಲಿ ಸ್ಕ್ಯಾನರ್ ಕೋಡ್ ಓಪನ್ ಆಗುತ್ತೆ. ಆಮೇಲೆ ನಿಮ್ಮ ಹಳೆ ಆ್ಯಂಡ್ರಾಯ್ಡ್ ಮೊಬೈಲ್ನ ವಾಟ್ಸಪ್ ಓಪನ್ ಮಾಡಿ. ರೈಟ್ ಹ್ಯಾಂಡ್ ಸೈಡಲ್ಲಿ 3 ಡಾಟ್ಸ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಮತ್ತು ಇಲ್ಲಿ ಕೂಡ ಲಿಂಕ್ ಡಿವೈಸ್ ಅಂತಿದೆ, ಆ ಲಿಂಕ್ ಡಿವೈಸ್ ಮೇಲೆ ಕ್ಲಿಕ್ ಮಾಡಿ. ಆವಾಗ ಲಿಂಕ್ ಡಿವೈಸ್ ಆಪ್ಷನ್ ಬರುತ್ತೆ, ಅದರ ಮೇಲೆ ಮತ್ತೆ ಕ್ಲಿಕ್ ಮಾಡಿ. ಸ್ಕ್ಯಾನರ್ ಆಪ್ಷನ್ ಬರುತ್ತೆ, ನೀವು ಐಫೋನ್ನ QR ಕೋಡ್ ಮೇಲೆ ಸ್ಕ್ಯಾನ್ ಮಾಡಿ. ಡಿವೈಸ್ ಲಿಂಕ್ ಆಗುತ್ತೆ. ಆವಾಗ ಆ್ಯಂಡ್ರಾಯ್ಡಿಂದ ಐಫೋನ್ಗೆ ಡಿವೈಸ್ ಲಿಂಕ್ ಆಗುತ್ತೆ ನೋಡಿ, ಡೇಟಾ ಟ್ರಾನ್ಸ್ಫರ್ ಆಗುತ್ತೆ. ಆ್ಯಂಡ್ರಾಯ್ಡಿಂದ ಐಫೋನ್ಗೆ ಡೇಟಾ ಟ್ರಾನ್ಸ್ಫರ್ ಆಗುತ್ತೆ. ಎಲ್ಲ ಚಾರ್ಟ್ಸ್ಗಳು ಬಂತು ನೋಡಿ, ಇದು ಐಫೋನಲ್ಲಿದೆ. ಹಳೆ ಎಷ್ಟು ನಿಮ್ಮ ಚಾರ್ಟ್ ಹಿಸ್ಟರಿಗಳೆಲ್ಲ ಈಗ ಐಫೋನಲ್ಲಿ ರಿಸ್ಟೋರ್ ಆಗಿದೆ. ಅದೇ ರೀತಿ ಹಳೆ ಆ್ಯಂಡ್ರಾಯ್ಡ್ ಮೊಬೈಲಲ್ಲಿ ಕೂಡ ಸೇಮ್ ಚಾರ್ಟ್ಸ್ ನಿಮಗೆ ಕಾಣಬಹುದು. ಈ ಟ್ರಿಕ್ ಯೂಸ್ ಮಾಡೋದರಿಂದ ನಿಮ್ಮ ಹಳೆ ಚಾರ್ಟ್ಸ್ ಎಲ್ಲ ಐಫೋನಲ್ಲಿ ರಿಸ್ಟೋರ್ ಆಗುತ್ತೆ. ಮತ್ತು 2 ಮೊಬೈಲಲ್ಲಿ ನೀವು ಒಂದೇ ವಾಟ್ಸಪ್ಪನ್ನು, ಒಂದೇ ನಂಬರ್ನ ವಾಟ್ಸಪ್ಪನ್ನು ಕೂಡ ಯೂಸ್ ಮಾಡ್ಬೋದು.